ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ಹಾಗೂ ತಾಯಿ ತುಪ್ಪದಮ್ಮ ದೇವರು ಬಲಗಡೆ ಪ್ರಸಾದ ನೀಡುವ ಮೂಲಕ ಮೊಣಕಾಲ್ಮೂರಿನ ಆರಾಧ್ಯ ದೈವ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಮೊಣಕಾಲ್ಮೂರು ಪಟ್ಟಣದಿಂದ 12 ಕಿಲೋಮೀಟರ್ ದೂರದ ದೇವರದ ಗುಡ್ಡದಲ್ಲಿ ನೆಲೆಸಿರುವಂತಹ ನುಂಕೆಮಲೆ ಸಿದ್ದೇಶ್ವರ ದೈವವನ್ನ ಪ್ರತಿ 3 ವರ್ಷಗಳಿಗೆ ಒಮ್ಮೆ ಮೊಣಕಾಲ್ಮೂರು ಪಟ್ಟಣಕ್ಕೆ ಕರೆತಂದು ಜಾತ್ರೆ ನಡೆಸುವಂಥದ್ದು ಪೂರ್ವಿಕರ ಕಾಲದಿಂದಲೂ ಕೂಡ ನಡೆದು ಬಂದಿರುವಂತಹ ಪದ್ಧತಿಯಾಗಿದೆ. ಅದರಂತೆ ಈ ಬಾರಿ ಊರಿನ ಗೌಡರು, ಮುಖಂಡರು, ಭಕ್ತಾದಿಗಳು ಸೇರಿದಂತೆ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ಹಾಗೂ ತುಪ್ಪದಮ್ಮ ದೇವಿಗೆ ಮೊಣಕಾಲ್ಮೂರು ಪಟ್ಟಣಕ್ಕೆ ಬರೋದಕ್ಕೆ ಒಪ್ಪಿಗೆಯನ್ನ ಕೋರಿದ್ದು, ಈ ವೇಳೆ ದೇವರು ಬಲಗಡೆ ಹೂ ಕೊಡುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದರಂತೆ ಜನವರಿ 6ಕ್ಕೆ ಶ್ರೀ ಮಾರಮ್ಮನ ಸಾರು, 13ಕ್ಕೆ ಶ್ರೀ ಮಾರಮ್ಮ ದೇವಿ ಜಾತ್ರೆ, 25ಕ್ಕೆ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸಾರು, ಫೆಬ್ರವರಿ 1ಕ್ಕೆ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಪಟ್ಟಣಕ್ಕೆ ಆಗಮಿಸಲಿದ್ದು, ಫೆಬ್ರವರಿ 4ಕ್ಕೆ ಸ್ವಾಮಿಯ ನಿರ್ಗಮನದೊಂದಿಗೆ ಜಾತ್ರೆ ಮುಕ್ತಾಯವಾಗಲಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.